ಕನ್ನಡ ಫಾರ್ ಲಿಟರರ್ಸ್ಗೆ ಸ್ವಾಗತ. ಇವತ್ತು ನಾವು ಇಂದಿನ ತರಗತಿಯಲ್ಲಿ ಅನ್ವೇಷಣೆ ಎನ್ನುವಂಥ ಪಯಮಿನ ಬಗ್ಗೆ ನಾವು ಪದ್ಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಅವರ ಒಂದು ಕವಿ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ. ಅನ್ವೇಷಣೆ ಎನ್ನುವಂಥ ಪದ್ಯವನ್ನು ಬರೆದರು ಡಾಕ್ಟರ್ GH ಶಿವರುದ್ರಪ್ಪನವರು. ಅವರ ಕಲಾ ಆಗಿರ್ಬೋದು, ಅವರ ಕಾಲ, ಸ್ಥಳ ಮತ್ತು ಅವರು ಬರೆದ ಕೃತಿಗಳು ಮತ್ತು ಅವರಿಗೆ ಬಂದಿರುವಂಥ ಪ್ರಶಸ್ತಿಗಳು, ಬಿರುದುಗಳು ಹೀಗೆ ಅವರ ಬಗ್ಗೆ ವಿವರವಾಗಿ ನಾವು ತಿಳಿದುಕೊಳ್ಳೋಣ. ಇವತ್ತು ನಾವು ರಾಷ್ಟ್ರಪತಿ ಡಾಕ್ಟರ್ GH ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಅವರು ಜನಿಸಿದರು. ಮೈಸೂರು ಉಪನ್ಯಾಸಿಯ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಇವರು ಕವಿಯಾಗಿ ಆಗಿರ್ಬೋದು, ವಿಮರ್ಶಕರಾಗಿ, ಪ್ರಾಧ್ಯಾಪಕರಾಗಿ ಮತ್ತು ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಬರೆದಂಥ ಕೃತಿಗಳು ನೋಡುವುದಾದರೆ ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಮಾಗಾನ, ಕಾರ್ತಿಕ, ಅನಾವರಣ, ಚೆಲುವು ಒಲವು, ಗೋಡೆ, ತೆರೆದ ದಾರಿ ಹೀಗೆ ಅನೇಕ ಒಂದು ಕೃತಿಗಳನ್ನು ರಚಿಸಿದ್ದಾರೆ. ಅವರಿಗೆ ಕಾವ್ಯಾರ್ಥ ಚಿಂತನ ತುಂಬ ಪ್ರಮುಖವಾದದ್ದು ಕೃತಿಯಾಗಿದೆ. ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಜೊತೆಗೆ ಪಂಪ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ನೃಪತುಂಗ ಪ್ರಶಸ್ತಿ ಹಾಗೂ ಅದೇ ರೀತಿಯಲ್ಲಿ ರಾಷ್ಟ್ರಕವಿ ಬಿರುದನ್ನು ಸಹ ಅವರು ಪಡೆದುಕೊಂಡಿದ್ದಾರೆ. ಇವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂಥ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಇವರು 2013ರಲ್ಲಿ ನಿಧನರಾದರು. ಪ್ರಸ್ತುತ ಅನ್ವೇಷಣೆ ಎನ್ನುವಂಥ ಕವಿತೆಯನ್ನು ಗೋಡೆ ಎಂಬಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಹೀಗೆ ನಾವು ಒಂದು ಕವಿ ಪರಿಚಯದ ಬಗ್ಗೆ ನಾವು ಅನ್ವೇಷಣೆಯನ್ನು ಬರೆದ ಕವಿಯಾದಂಥ ಡಾಕ್ಟರ್ GH ಶಿವರುದ್ರಪ್ಪನವರ ಬಗ್ಗೆ ಇವತ್ತು ನಾವು ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಅಭ್ಯಾಸದ ಬಗ್ಗೆ ನಾವು ನೋಡೋಣ. ಪದಗಳ ಅರ್ಥ ಅಂತಂದರೆ ಅನ್ವೇಷಣೆ ಅಂತಂದರೆ ಹುಡುಕುವುದು, ಶೋಧಿಸುವುದು, ಯಾವುದೋ ಒಂದು ವಿಷಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳುವುದನ್ನು ನಾವು ಶೋಧನೆ ಅಂತ ಕರಿತೀವಿ, ಅನ್ವೇಷಣೆ ಅಂತ ಕರಿತೀವಿ. ಕಲಕು ಅಂತಂದರೆ ಕದಡು, ಗುರುತಿಸು ಅಂತಂದ್ರೆ ಒಂದು ಗುರ್ಸೋದು, ಏನೇ ಒಂದಾಗಿರ್ಬೋದು ಐಡೆಂಟಿಫಿಕೇಷನ್ ಅಂತ ಕರಿತೀವಿ. ಪತ್ತೆ ಹಚ್ಚುವುದು, ಬಂಧನ, ಸೆರೆ ಕಟ್ಟುವುದು. ಅಹಂ ಅಂತಂದರೆ ಗರ್ವ, ಪ್ರತಿಷ್ಠೆ. ಕೋಟೆ ಅಂತಂದರೆ ಒಂದು ರಕ್ಷಣಾ ಒಂದು ಗೋಡೆಯನ್ನು ನಾವು ಅಂತ ಕೋಟೆ ಅಂತ ಕರಿತೀವಿ. ನಂದನ ಮೀನ್ಸ್ ಉದ್ಯಾನವನ, ಪಾರ್ಕ್. ಮತ್ತು ಹೆಮ್ಮೆ, ಅಭಿಮಾನ, ಹಿರಿಮೆ, ಸಂತೋಷ. ಹೀಗೆ ಒಂದು ಪದಗಳ ಅರ್ಥದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ನಿಮಗೆ ಈ ಒಂದು ಕವಿ ಪರಿಚಯ ಮತ್ತು ಪದಗಳ ಅರ್ಥ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟರರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕನನ್ನು ತಪ್ಪದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.